ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವಾಗ ತಾನೇ ಹೋದ್ಲು, ಆಗ್ಲೇ ಫೋನ್ ಮಾಡ್ತಾ ಇದ್ದಾಳಲ್ಲ. ಹೇಳೆ, ತಲೆ ಕೆಟ್ಟೋಳೆ. ಅಜ್ಜಮ್ಮ, ಸಾರಿ ಪ್ರಿಯಾ, ನಿನ್ ಗಂಡ ಹೇಳೋದನ್ ಕೇಳಿ ಕೇಳಿ ಬಾಯಿ ತಪ್ಪಿ ಹಾಗೆ ಹೇಳ್ಬಿಟ್ಟೆ ಕಣೆ. ಇಷ್ಟಕ್ಕೂ ಯಾಕಮ್ಮ ಫೋನ್ ಮಾಡಿದ್ದು? ಅಜ್ಜಮ್ಮ, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಿನ್ ಮೊಮ್ಮಗ ವಾಪಸ್ ಮನೆಗ್ ಬಂದ್ ಮರುಕ್ಷಣನೆ ಏನಾದ್ರೂ ಮಾಡಿ ನನ್ನ ಹತ್ರ ವಾಪಸ್ ಕಳ್ಸು. ನಿನ್ ಮಕ್ಕ ಮುಚ್ಚ. ವಾಪಸ್ ಕಳ್ಸು ಅಂತ ನನಗ್ ಫೋನ್ ಮಾಡಿ ಹೇಳೋ ಬದ್ಲು ಅಲ್ಲೇ ಇರಿಸ್ಕೋಬೋದಾಗಿತ್ತಲ್ವೇನೆ? ನಾನ್ ಹೇಗೆ ಇರಿಸ್ಕೊಳ್ಳಿ? ಅದ್ ಯಾರೋ ಏನೋ 10 ನಿಮಿಷಕ್ಕೊಂದ್ಸರಿ ಫೋನ್ ಮಾಡ್ತಾನೆ ಇರ್ತಾರೆ. ಬರ್ತಿದ್ಯಾ ಅಂತ 4 ಸಲ ಫೋನ್ ಮಾಡಿದ್ರು. ನಿನ್ ಮೊಮ್ಮಗ ಅಂತೂ ಕಾಲಿಗೆ ಚಕ್ರ ಕಟ್ಕೊಂಡಿರೋ ಹಾಗೆ ಫುಲ್ ಸ್ಪೀಡಲ್ಲಿ ಓಡೋದ್ರು. ಯಾರೇ ಅದು? ಅದ್ರ ಬಗ್ಗೆ ನಂಗೆ ಗೊತ್ತು. ಅಜ್ಜಮ್ಮ, ಇದೆಲ್ಲ ಬಿಡು. ಈಗ ನಮ್ ಪತಿರಾಯರು ಬಂದ ತಕ್ಷಣನೇ ಬೇಗ ನನ್ನ ಹತ್ರ ಕಳ್ಸು. ನಾನ್ ಹೇಳಿದ್ರೆ ಅವ್ನ್ ಬರ್ತಾನ ಪ್ರಿಯಾ? ನಿನ್ ಹತ್ರ ಯಾವ್ದಾದ್ರು ತಲೆ ಕೆಟ್ಟ ಪ್ಲಾನ್ಗಳಿರುತ್ತಲ್ಲ, ಏನೋ ಒಂದ್ ಮಾಡು. ತಲೆ ಕೆಟ್ಟ ಪ್ಲಾನಾ? ಸರಿ ಕಣೆ, ನಾನೇನೋ ಒಂದ್ ಪ್ಲಾನ್ ಮಾಡಿ ಅಲ್ಲಿ ಕಳಿಸ್ತೀನಿ. ಸರಿ, ಇಡ್ತೀನಿ. ಬನ್ನಿ, ಮಾಡ್ತೀನಿ. ಈಗೇನ್ ಮಾಡೋದು? ನಿಮ್ಮತ್ತೆ ಶಕುಂತಲಾ ಶಾಸ್ತ್ರ ಸಂಪ್ರದಾಯಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾಳೆ. ಸೊಸೆ ಮೇಲೆ ದ್ವೇಷ ಬೆಳೆಸ್ಕೋಬಾರ್ದು ಅಂತ ಎಚ್ಚರಿಕೆ ಕೊಡ್ತಿದ್ದೀನಿ. ಅಕ್ಕ, ಅಡ್ಗೆ ಮಾಡ್ತಿದ್ಯಾ ಅಕ್ಕ? ಬೇಗ ಮಾಡಕ್ಕ, ನಂಗೆ ಹಸುವಾಗ್ತಿದೆ. ಅಕ್ಕ ಏನು ಅಷ್ಟೀಪ ಯೋಚನೆ ಮಾಡ್ತಿದ್ದಾಳೆ? ಸಾಹೇಬ್ರ ಬಗ್ಗೆನಾ? ನಂಗೇನು ನಮ್ ಪತಿರಾಯರು ಬೇರೆ ಹುಡುಗಿ ಜೊತೆ ತಿರುಗಾಡ್ತಿದಾರೇನೋ ಅಂತ ಟೆನ್ಷನ್ ಆಗ್ತಿದೆ. ಸಾಹೇಬ್ರಂತವ್ರಲ್ಲ ಬಿಡು. ಓಹೋ, ಅಕ್ಕ ಭಾವನ ತುಂಬಾ ಮಿಸ್ ಮಾಡ್ಕೊಳ್ತಿರ್ಬೇಕು. ಬೇಗ ಸಾಹೇಬ್ರ ಜೊತೆ ಮಾತಾಡ್ಸಿದ್ರೆ ಹೇಗಿರುತ್ತೆ? ಹೇಗಪ್ಪ? ಅಕ್ಕ, ಬೇಗ ಅಡ್ಗೆ ಮಾಡು. ರಾಧಿಕಾ ಯಾಕೆ ಫೋನ್ ಮಾಡ್ತಿದ್ದಾಳೆ? ಹೇಳು ರಾಧಿಕಾ. ಫೋನ್ ಮಾಡಿ ಕಟ್ ಯಾಕೆ ಮಾಡದ್ಲು? ಹೇಳು ರಾಧಿಕಾ. ರಾಧಿಕಾ ಯಾಕೆ ಹೀಗೆ ಆಟ ಆಡ್ತಿದ್ದಾಳೆ? ನನ್ನ ಅಕ್ಕನ ತರ ಮಾತಾಡಿ ಸಾಹೇಬ್ರನ್ನ ಇಲ್ಲಿ ಕರ್ಸ್ಕೋಬೇಕು. ಆದ್ರೆ ಹೇಗೆ? ಇವಾಗ ತಾನೇ ಅಕ್ಕ ಹೂ ಅಂತ ಮಾತಾಡಿದ್ಲಲ್ಲ, ಹಾಗೆ ಮಾತಾಡ್ತೀನಿ. ಕಾಲ್ ಮಾಡಿ ಯಾಕೆ ಮಾತಾಡ್ತಿಲ್ಲ ರಾಧಿಕಾ? ಯಾಕೆ ಕಟ್ ಮಾಡ್ತಿದ್ಯಾ? ಹೂ ಅಂದ್ರೆ ಏನರ್ಥ?
ಓಹೋ, ನಿನ್ ಭಾಷೆನ ನಾನೇ ಡಿಕೋಡ್ ಮಾಡ್ಕೊಂಡು ಕಂಡುಹಿಡಿಬೇಕಾ? ಸರಿ ರಾಧಿಕಾ, ಆಯ್ತು ಬಿಡು. ಓ, ನನ್ನ ಮಿಸ್ ಮಾಡ್ಕೋತಿದ್ಯಾ? ಇವಾಗ ತಾನೇ ರಾಧಿಕಾ ನಿನ್ನ ಬಿಟ್ಟು ಬಂದಿದ್ದು. ಓ, ಆದ್ರೇನಂತೆ ನನ್ನ ಮಿಸ್ ಮಾಡ್ಕೋತಾ ಇದ್ಯಾ? ನಾನೇನ್ ಮಾಡ್ಲಿ ಅಂತ ಹೇಳು. ಓ, ಈಗ್ಲೇ ಅಲ್ಲಿಗೆ ಬಂದ್ಬಿಡ್ಬೇಕಾ? ರಾಧಿಕಾ, ನಂಗೆ ಆಫೀಸಲ್ಲಿ ಕೆಲಸ ಇದೆ. ಓ, ಬೇಜಾರಾಯ್ತಾ? ಸರಿ, ಸಂಜೆ ಆಫೀಸ್ ಮುಗೀತಿದ್ದಂಗೆ ಬಂದ್ಬಿಡ್ತೀನಿ. ತಪ್ಪದೇ ಬರ್ತೀನಿ. ಆದ್ರೆ ಅತ್ತೆ ಏನಾದ್ರೂ ಅನ್ಕೋತಾರೇನೋ ರಾಧಿಕಾ. ಅಲ್ಲದೆ ಪ್ರಿಯಾನೂ ಅಲ್ಲೇ ಇದ್ದಾಳೆ. ಮೊದ್ಲೇ ತಲಹರಟೆ ಜಾಸ್ತಿ. ಏನ್ ಭಾವ, ಹೆಂಡ್ತಿನ ಬಿಟ್ಟು ಒಂದಿನಾನು ಇರಲ್ವಾ ಅಂತ ನನ್ನ ಆಡ್ಕೋತಾಳೆ. ಏನ್ ಪರವಾಗಿಲ್ವಾ? ಸರಿ, ಬರ್ತೀನಿ ಬಿಡು. ಹಾ ರಾಧಿಕಾ, 1 ಮಿನಿಟ್. ಅಯ್ಯೋ ದೇವ್ರೆ, ಫೋನ್ ಕಟ್ ಮಾಡ್ತಾ ಇದ್ರೆ ಭಾವ ಏನೇನೋ ಮಾತಾಡ್ಬಿಡ್ತಾರೆ. ಹಲೋ. ಅಮ್ಮ, ಇವಾಗ ಹೋಗಿ. ಪ್ರಿಯಾ ಏನೋ ಫೋನ್ ಮಾಡಿ ಅಮರ್ನ ಕಳಿಸು ಅಂತ ಹೇಳ್ಬಿಟ್ಲು. ಇವನ್ ನೋಡಿದ್ರೆ ಹಠ ಮಾರಿ ಕಳಿಸ್ಲಿಲ್ಲ ಅಂದ್ರೆ ಅವಳು ಗೋಳಾಡ್ತಾಳೆ. ಹೋಗು ಅಂದ್ರೆ ಇವನು ಕೋಪ. ಬಿಸಿ ತುಪ್ಪ ನುಂಗಕ್ಕೂ ಆಗಲ್ಲ, ಉಗಿಯೋಕ್ಕೂ ಆಗಲ್ಲ ಅನ್ನೋ ತರ ಇದೆ ನನ್ ಪರಿಸ್ಥಿತಿ. ಇವಾಗ ಏನ್ ಮಾಡೋದು? ಅಜ್ಜಿ, ಪ್ರಿಯಾನ ಬಿಟ್ ಬಂದೆ. ಪ್ರಿಯಾನ್ ಬಿಟ್ಬಿಟ್ ಬಂದ್ಯಾ ಇಲ್ಲ ಬಿಡಿಸ್ಕೊಂಡ್ ಬಂದ್ಯಾ? ಅಜ್ಜಿ, ನೀನು ಪ್ರಿಯಾ ಇಬ್ರು ಬೇರೆ ಮಾತಾಡಲ್ವಾ? ಬರೀ ಡಬಲ್ ಮೀನಿಂಗ್ ಅಲ್ಲೇ ಮಾತಾಡ್ತಿರಲ್ಲ. ನೀನ್ ಬರೀ ಡಬಲ್ ಮೀನಿಂಗ್ ಕೆಲಸ ಮಾಡೋದಿಕ್ಕೇನೆ ನಾನ್ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಸರಿ, ನಂಗೆ ಪಾರ್ಟಿಗೆ ಟೈಮ್ ಆಗ್ತಿದೆ, ನಾನು ಅರ್ಜೆಂಟಾಗಿ ಹೋಗ್ಬೇಕು, ಜಾಗ ಬಿಡು. ಅಮರ್ ಅಮರ್, ಹಾ, ಅಯ್ಯೋ, ಇವಾಗ ಇವನ್ಗೆ ಏನ್ ಹೇಳಿ ಪ್ರಿಯಾ ಹತ್ರ ಕಳಿಸ್ಬೇಕು? ಅಪ್ಪ ಮೊಮ್ಮಗನೇ. ಏನಜ್ಜಿ? ಒಂದ್ ಸಮಸ್ಯೆ ಇದೆ ಕಣೋ. ಏನದು ಪ್ರಾಬ್ಲಮ್ಮು? ಪ್ರಿಯಾ. ಪ್ರಿಯಾನೇ ಪ್ರಾಬ್ಲಮ್ ಅಂತ ಗೊತ್ತಲ್ವಾ? ಅದನ್ನೇನು ಸಪ್ರೇಟ್ ಆಗಿ ಹೇಳ್ತಿದ್ಯಾ? ಅದಲ್ಲ ಕಣೋ, ನೀನು ಪ್ರಿಯಾ ಹತ್ರ ಹೋಗ್ಬೇಕು. ಯಾಕೆ? ಇವಾಗ ಅಲ್ಲಿಂದ ತಾನೇ ಬಂದಿರೋದು. ಇಲ್ಲಿ ನೋಡು, ಈ ಬ್ಯಾಗ್ ಕೊಡ್ಬೇಕು. ಬೆಳಿಗ್ಗೆಯಿಂದ ಇನ್ನೇನ್ ಮಾಡಿದ್ಲಂತೆ? ಪಾಪ ಮರ್ತಿದ್ದಾಳೆ ಕಣೋ. ನನ್ನ ಕೈಲಿ ಆಗಲ್ಲ ಅಜ್ಜಿ, ಎಲ್ರು ನಂಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ನಾನು ಪಾರ್ಟಿಗೆ ಹೋಗ್ಬೇಕು. ನೀನೇ ಹಾಗಂದ್ರೆ ಹೇಗೋ? ಆ ಹುಡುಗಿ ಬೇಜಾರ್ ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಹಾಗನ್ಬೇಡ ಕಣೋ, ಹೋಗೋ. ಏನಜ್ಜಿ ನೀನು, ಆಷಾಢ ಮಾಸ ಅಂತ ಈಗ ತಾನೇ ತವ್ರ ಮನೆಗೆ ಬಿಟ್ಟಿರೋ ಹೆಂಡತಿ ಹತ್ರ ನಾನು ಈಗಲೇ ಹೋದೆ ಅನ್ಕೋ, ಅಕ್ಕಪಕ್ಕದ ಮನೆಯವರೆಲ್ಲ ನೋಡಿ ಏನಂತಾರೆ? ಹೆಂಡತಿ ಸೆರೆಗೆ ಹಿಡ್ಕೊಂಡು ಓಡಾಡೋನು ಅನ್ಕೊಳಲ್ವಾ? ಮೇಲ್ ಯಾರು ಇರ್ತಾರೆ? ಅಪ್ಪ ಚಿಕ್ಕಮ್ಮ ಇರ್ತಾರೆ. ಅವ್ರಲ್ಲ ಕಣೋ, ಇನ್ನು ಪೂರ್ತಿ ಮೇಲೆ ಯಾರು ಇರ್ತಾರೆ ಹೇಳು? ಶಿವ ಇರ್ತಾನೆ. ಶಿವನ್ ತಲೆ ಮೇಲೆ ಯಾರು ಇರ್ತಾರೆ? ಚಂದ್ರ ಇರ್ತಾನೆ. ಅದೇ, ಆ ಚಂದ್ರ ನೆತ್ತಿ ಮೇಲೆ ಬಂದಾಗ ನೀನ್ ಪ್ರಿಯಾ ಹತ್ರ ಹೋದೆ ಅನ್ಕೋ, ಅವಾಗ ಯಾರು ನೋಡಲ್ಲ. ಅಂದ್ರೆ ಏನರ್ಥ? ನಾನಿವಾಗ ಕಳ್ಳನ್ ತರ ಅಲ್ಲಿ ಹೋಗ್ಬೇಕಾ? ಸರಿ ಅಜ್ಜಿ, ನಾನು ಏನೋ ಒಂದು ಮಾಡಿ ಕೊಟ್ಟು ಬರ್ತೀನಿ. ಆ ಬ್ಯಾಗ್ ಕೊಡಿಲ್, ನಾನು ಹೊಡ್ತೀನಿ. ತಗೋ. ಸದ್ಯ ಹೋದ್ನಲ್ಲ.
ಹೇಳಿ ಮೇಡಮ್. ಲಾಯರ್ ಶ್ರೀನಿವಾಸ್ ಮೂರ್ತಿ ಅಂದ್ರೆ ಯಾರು? ಸಾರಿ ಮೇಡಮ್, ಅವರಿಲ್ಲ, ಹೊರಗಡೆ ಹೋಗಿದ್ದಾರೆ. ಮೀಟ್ ಮಾಡಕ್ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ. ನೀವ್ಯಾರು? ನಾನು ಲಾಯರ್ಗೆ ಜೂನಿಯರ್ ಮೇಡಮ್. ಕೆಲಸ ಏನು ಹೇಳಿ, ನಾನು ಮಾಡ್ಕೊಡ್ತೀನಿ. ಈ ಡಿವೋರ್ಸ್ ನೋಟಿಸು ರಾಧಿಕಾ ಹೆಸರಲ್ಲಿ ನಿಮ್ ಲಾಯರೇನ ಕಳ್ಸಿರೋದು? ಹೌದು ಮೇಡಮ್. ರಾಧಿಕಾ ಅವಳಾಗೆ ಬಂದು ಡಿವೋರ್ಸ್ ಕೊಡ್ಸಿ ಅಂತ ಕೇಳಿದ್ಲಾ? ಇಲ್ಲ ಅಂದ್ರೆ ಯಾರಾದ್ರೂ ಬಲವಂತವಾಗಿ ಅವಳ ಜೊತೆನೇ ಇದ್ದು ರಾಧಿಕಾ ಕೈಯಿಂದ ನೋಟಿಸ್ ಕಳ್ಸಿದ್ರ ಅಂತ ನನಗೆ ಗೊತ್ತಾಗ್ಬೇಕಿತ್ತು. ಅದಕ್ಕೆ ನಮ್ಮ ಸರ್ ಏನು ಬೇಕಾಗಿಲ್ಲ ಮೇಡಮ್, ನಾನೇ ಫೈಲ್ ಚೆಕ್ ಮಾಡಿ ಹೇಳ್ತೀನಿ. ಆ ಸೈನ್ ಕೂಡ ಅವಳೇ ಹಾಕಿದ್ದ? ಇಲ್ಲ ಅವಳ ಹೆಸರಲ್ಲಿ ಯಾರಾದ್ರೂ ಫೋರ್ಜರಿ ಮಾಡಿದಾರ ಅಂತ ನನಗೀಗ್ಲೇ ಗೊತ್ತಾಗ್ಬೇಕು. ಸರಿ ಮೇಡಮ್. ಓಹೋ, ಈ ನೋಟಿಸ್ ಅಮರನ ವ್ಯಕ್ತಿ ಕಳಿಸಿರೋದಾ ಮೇಡಮ್? ಅದು ಎಕ್ಸ್ಕ್ಯೂಸ್ ಮೀ, ಯಾರು ಮೇಡಮ್ ನೀವು? ನಾನು ನಮ್ಮ ಸಾರ್ ಇವರೇ ಮೇಡಮ್, ಶ್ರೀನಿವಾಸ್ ಮೂರ್ತಿ. ಓ, ನೀವೇನಾ ಶ್ರೀನಿವಾಸ್ ಮೂರ್ತಿ ಅಂದ್ರೆ? ಹೌದು. ಏನ್ ಕೇಸ್ ಮೇಡಮ್? ಇವಾಗ ನಿಮಗ್ ಮೊದ್ಲಿಂದ ಹೇಳ್ಬೇಕಾ? ಸರ್, ರಾಧಿಕಾ ಡಿವೋರ್ಸ್ ಕೇಸ್ ಡೀಟೇಲ್ಸ್ ತಗೊಳಕ್ ಬಂದಿದ್ದಾರೆ. ಆ ನೋಟಿಸ್ ಕೊಟ್ಟಿದ್ ಯಾರು, ಸೈನ್ ಹಾಕಿದ್ ಯಾರು ಅಂತ ಕೇಳ್ತಾ ಇದ್ದಾರೆ. ಸಾರಿ ಮೇಡಮ್, ನಾವು ಆ ಡೀಟೇಲ್ಸ್ನ ನಿಮಗೆ ಕೊಡಕ್ಕಾಗಲ್ಲ. ಅದು ನಾವು ಸೀಕ್ರೆಟ್ ಆಗಿ ಇಟ್ಟಿರ್ತೀವಿ. ನಾನು ಯಾರು ಅಂತ ನಿಮಗೆ ಗೊತ್ತಾ? ನೀವು ಯಾರಾಗಿದ್ರೂ ಸರಿ ಮೇಡಮ್, ಅದನ್ನೆಲ್ಲ ಹೇಳೋದಕ್ಕೆ ರೂಲ್ಸ್ ಬಿಡಲ್ಲ. ಆಹಾ, ನಿಮಗೆ ಎಷ್ಟು ದುಡ್ಡು ಬೇಕೋ ಕೇಳಿ, ಕೊಡ್ತೀನಿ. ದುಡ್ಡು ತಗೊಂಡು ಕೇಸ್ ವಾದ ಮಾಡ್ತೀನಿ ಹೊರತು ಡೀಟೇಲ್ಸ್ ಹೇಳಲ್ಲ ಮೇಡಮ್. ನೀವಿನ್ ಹೋಗ್ಬಹುದು. ಈ ರಾಜೇಶ್ವರಿ ಬಗ್ಗೆ ಗೊತ್ತಿಲ್ಲದೆ ನೀವು ತಪ್ಪು ಮಾಡ್ತಿದ್ದೀರಾ. ನಾವು ಕೇಸ್ ವಾದ ಮಾಡ್ತೀವಿ, ಆದ್ರೆ ರೂಲ್ಸ್ ಬ್ರೇಕ್ ಮಾಡೋ ತಪ್ಪು ಮಾಡಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ ಮೇಡಮ್. ಹೌದಾ? ನೋಡ್ತೀನಿ, ಅದನ್ನು ನೋಡ್ತೀನಿ. ಕೊಡಿಲಿ. ಸರ್, ಇದರಲ್ಲಿ ಅಮರ್ ನೋಟಿಸ್ ಕೊಟ್ಟಿರೋದಂತ ಕ್ಲಿಯರ್ ಆಗಿ ಬರ್ತಿದೆ ಸರ್. ಯಾಕೆ ಸರ್ ಹೇಳಲಿಲ್ಲ? ಏನು ಪ್ರಾಬ್ಲಮ್ಮು? ಅಮರ್ ನನಗೆ ತುಂಬ ಬೇಕಾಗಿರೋನು. ಇದನ್ನು ಯಾರಿಗೂ ಹೇಳಬೇಡಿ ಅಂತ ನನ್ನ ಹತ್ರ ಮಾತು ತಗೊಂಡಿದ್ದಾನೆ. ಏನೇ ಪರಿಸ್ಥಿತಿ ಬಂದರೂ, ಅವ್ರು ಎಷ್ಟು ಸಲ ಬಂದರೂ, ಫೋನ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಹೇಳಬಾರ್ದು. ಸರಿ ಸರ್. ಎಂಥ ಬದುಕಿ ಗೇಟ್ ಹಾರೋ ಪರಿಸ್ಥಿತಿ. ಹೇಗ್ ಜಂಪ್ ಮಾಡೋದೋ ಏನೋ. ರಾಧಿಕಾ ತಾನೇ ಕರೆದಿರೋದು, ಅಲ್ದೆ ಅಂತ ಸೀಕ್ರೆಟ್ ಆಗಿ ಕರೆದಿದ್ದಾಳೆ. ಅತ್ತೆಗೆ ಗೊತ್ತಿಲ್ಲದೆ ಹೋಗ್ಬೇಕಂದ್ರೆ ಕಾಂಪೌಂಡ್ ಹಾರಲೇಬೇಕು. ಕಳ್ಳ 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 ಕಳ್ಳ. ಹೇಯ್, ನೀನೇ ಕಳ್ಳ. ನೀನೇ ಕಳ್ಳ. ಹೇಯ್, ನೀನೇ ಕಣೋ ಕಳ್ಳ. ನೀನೇ ಕಣೋ ಕಳ್ಳ. ಹೇಯ್, ನೀನೇ ಕಳ್ಳ. ಹೇಯ್, ನೀನೇ ಕಣೋ ಕಳ್ಳ. ನೀನೇ ಕಣೋ ಕಳ್ಳ.
ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯೇ? ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ. ಏಯ್ ಕೈಲಾಶ್! ಅಮರ್! ಏಯ್ ಕೈಲಾಶ್! ಹೇ ಅಮರ್! ಕೈಲಾಶ್! ಹೇ ಸುಮ್ಮನೆ ಓವರ್ ಆಯ್ತಾ? ತುಂಬಾ ಓವರ್ ಆಯ್ತು. ಸರಿ, ನಡಿ ಹೋಗೋಣ. ಹೌದು ಹೌದು, ನೀನ್ ಯಾಕೆ ಕಾಂಪೌಂಡ್ ಹಾರ್ ಬಂದೆ? ಕಳ್ಳನ್ ತರ ಹೋಗ್ಬೇಕಂದ್ರೆ ಕಾಂಪೌಂಡ್ ಹಾರ್ಬೇಕಲ್ವಾ? ನೀನೇನ್ ಜೆಂಟಲ್ಮನ್ ಹೀಗೆ ತಬ್ದಾರಿ ಹಿಡ್ದಿದ್ಯಾ? ಮೆಡಿಸನ್ ಓದಿದ್ಯಾ, ಕ್ಲಿನಿಕ್ ಹಾಕೋಬಾರ್ದಾ? ಕಳ್ತನ ಮಾಡೋದಲ್ದೆ ನಮ್ಮ ಅತ್ತೆ ಮನೆಗೆ ಕಳ್ತನ ಮಾಡಕ್ ಬಂದಿದ್ಯಾ? ಏಯ್ ನಿಲ್ಸು ಕೈಲಾಶ್, ನಾನು ಕಳ್ತನ ಮಾಡಕ್ ಬಂದಿಲ್ಲ. ಪ್ರಿಯಾ ಫೋನ್ ಮಾಡಿ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಬಾ ಅಂತ ಕರೆದ್ಲು, ಅದಕ್ಕೆ ಬಂದೆ. ಆದ್ರೆ ನೀನೇನಿಲ್ಲ. ಅಂದ್ರೆ ರಾಧಿಕಾ ಫೋನ್ ಮಾಡಿ ಬಾ ಅಂತ ಹಠ ಹಿಡಿದ್ಲು. ಅತ್ತೆ ನೋಡಿ ಅಕ್ಕಪಕ್ಕದ ಮನೆಯವರೆಲ್ಲ ನೋಡಿದ್ರೆ ಚೆನ್ನಾಗಿರಲ್ಲ ಅಂತ ಅದಕ್ಕೆ ಗೇಟ್ ಹಾರ್ಕೊಂಡು ಬಂದೆ. ಒಟ್ಟಾರೆ ನಮ್ಮ ಹೆಂಡ್ತೀರ್ ನಮ್ಮನ್ನ ಕಳ್ರು ಮಾಡಿದ್ದಾರೆ ಅಂತಾಯ್ತು. ಅದೌದು, ಪ್ರೀತಿ ಕಳ್ರೆ ಅಲ್ವಾ? ಪರವಾಗಿಲ್ಲ ಬಿಡು, ಏನಾಗಲ್ಲ. ಮತ್ತೇನಕ್ಕೆ ತಡ, ನಡಿ ಹೋಗೋಣ. ಹೌದು ಜೆಂಟ್ಲ್ಮನ್, ನನ್ಗೊಂದು ಚಿಕ್ಕ ಡೌಟು. ಏನದು ಕೇಳು. ಎಲ್ರೂ ಮಲ್ಕೊಂಡಿದ್ದಾರೆ, ಯಾರು ನಮ್ಮನ್ನ ನೋಡಿಲ್ಲ, ಮತ್ ನಾವ್ ಯಾಕೆ ಕಳ್ರ ತರ ಗೇಟ್ ಹಾರ್ಕೊಂಡ್ ಬಂದ್ವಿ? ಇರ್ಬೇಕು ಅಣ್ಣ, ಇದೆಲ್ಲ ಇರ್ಬೇಕು. ಓಕೆ ಓಕೆ ಓಕೆ. ಹಾ, ನಮ್ಮವ್ರು ಮೋಟಿವೇಟ್ ಮಾಡಿದ್ದಕ್ಕೆ ನಾವ್ ಇಲ್ಲಿಗೆ ಬಂದಿರೋದು. ಒಳಗ್ ಹೋದ್ರೆ ನಮಗ್ ಪ್ರೀತಿ ತೋರಿಸ್ತಾರೆ ಅಂತ್ಯಾ? ತೋರ್ಸಿಲ್ಲ ಅಂದ್ರೆ ಹಂಗೆ ವಾಪಸ್ ಹೋಗ್ಬಿಡೋಣ. ಈ ಡಿಸಿಷನ್ ಕರೆಕ್ಟ್ ಆಗಿದೆ. ಈ ಟೈಮಲ್ಲಿ ಪರಿಸ್ಥಿತಿ ಬೇಕಿತ್ತ ನಮ್ಗೆ? ತಪ್ಸಕ್ ಆಗಲ್ಲ ಜೆಂಟ್ಲ್ಮನ್, ಅವ್ನ್ ಬರ್ದಿರೋದು. ಮತ್ತೆ ಇವ್ರು ತೆಗಿತಾರೆ ಅಂತ್ಯಾ? ಏನು ಬಾಗ್ಲ? ಹೌದು. ಇದಕ್ಕೆಲ್ಲ ಲಾಜಿಕ್ ಇರಲ್ಲ ಜೆಂಟ್ಲ್ಮನ್, ಕಟ್ ಮಾಡಿದ್ರೆ ಒಳಗಿರ್ತೀವಷ್ಟೇ. ಕೈಲಾಶ್, ಪ್ರಿಯಾ ಯಾವ ರೂಮಲ್ಲಿ ಇರ್ತಾಳೆ? ಸಿನಿಮಾಲಿರೋ ರೂಲ್ಸ್ ಪ್ರಕಾರ ನನಗ್ ಗೊತ್ತಿರಂಗೆ ತಂಗಿ ಮೇಲ್ಗಡೆ ರೂಮಲ್ಲಿ ಇರ್ತಾಳೆ, ಅಕ್ಕ ಕೆಳಗಡೆ ರೂಮಲ್ಲಿ ಇರ್ತಾಳೆ. ಹಾಗಾದ್ರೆ ನಾನು ಮೇಲಿರೋ ರೂಮ್ಗೆ ಹೋಗ್ತೀನಿ. ಅಫ್ಕೋರ್ಸ್ ಬ್ರದರ್, ನಾನ್ ಕೆಳಗಡೆ ರೂಮ್ಗೆ ಹೋಗ್ತೀನಿ, ನೀನ್ ಮೇಲ್ಗಡೆ ರೂಮ್ಗೆ ಹೋಗು. ಆಲ್ ದಿ ಬೆಸ್ಟ್. ರಾಧಿಕಾ, ರಾಧಿಕಾ, ನೀನ್ ಕರ್ದೆ ಅಂತ ಗೋಡೆ ಹಾರ್ಕೊಂಡು ಕಳ್ಳನ್ ಥರ ಬಂದ್ಬಿಟ್ಟೆ. ನೀನು ಅಂತ ರಾಗ ಹೇಳ್ಕೊಂಡು ಪ್ರೀತಿಯಿಂದ ಕರೆದಿದ್ದಕ್ಕೆ ನಾನು ಅಂತ ಹೇಳಕ್ಕಾಗ್ಲಿಲ್ಲ. ನೋಡು, ಇದೇ ಥರಾನೇ. ರಾಧಿಕಾ, ನೀನು ಫೋನ್ ಮಾಡ್ದಾಗಿಂದ ನಿನ್ನ ಹತ್ರ ಯಾವಾಗ ಬರ್ತೀನೋ ಅಂತ ನನ್ನ ಮನಸ್ಸು ಹಾಗೆ ಒದ್ದಾಡ್ತಾ ಇತ್ತು. ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆಯೋ, ನಿನ್ನ ಮೇಲೆ ನನಗೆ ಅದಕ್ಕಿಂತ ಜಾಸ್ತಿ ಪ್ರೀತಿ ಇದೆ ರಾಧಿಕಾ. ರಾಧಿಕಾ, ಎದ್ದೇಳು ಎದ್ದೇಳು ರಾಧಿಕಾ, ಎದ್ದೇಳು ರಾಧಿಕಾ, ಎದ್ದೇಳು. ಪ್ರಿಯಾ,
ಪ್ರಿಯಾ ಪ್ರಿಯಾ ಏಯ್ ಪ್ರಿಯಾ, ನಿನಗೋಸ್ಕರ ಈ ಹೊತ್ತಲ್ಲಿ ಬರ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಗೊತ್ತಾ. ಯಾರಿಗೂ ಗೊತ್ತಾಗದ ಹಾಗೆ ಕಾಂಪೌಂಡ್ ಹಾರಿ ಬಂದಿದ್ದೀನಿ. ಎಲ್ಲರೂ ಮಲ್ಕೊಂಡಿರೋ ಹಾಗಿದೆ, ನನ್ನ ಯಾರೂ ನೋಡಿಲ್ಲ. ಪ್ರಿಯಾ, ಏಯ್ ಪ್ರಿಯಾ ಪ್ರಿಯಾ, ಹಾ ಇದೇನಿದು ದಿಂಬ? ಇಷ್ಟೊತ್ತು ನಾನು ದಿಮ್ ಜೊತೆ ಮಾತಾಡಿದ್ನಾ? ಮತ್ತೆ ಪ್ರಿಯಾ ಇಲ್ಲಿ? ಪ್ರಿಯಾ